ಬೆಳ್ಳಂ ಬೆಳಗ್ಗೆ ಭ್ರಷ್ಟರಿಗೆ ಲೋಕ ಪೊಲೀಸರು ಶಾಕ್ ಅನ್ನು ಕೊಟ್ಟಿದ್ದಾರೆ. ರಾಜ್ಯದ 25 ಸ್ಥಳಗಳಲ್ಲಿ ಏಕಕಾಲದಲ್ಲಿ ರೇಡ್ ಅನ್ನು ಮಾಡಲಾಗಿದೆ. ಬೆಳ್ಳಂ ಬೆಳಗ್ಗೆ ಭ್ರಷ್ಟರಿಗೆ ಲೋಕ ಶಾಕ್ ಅನ್ನು ಕೊಟ್ಟಿರುವಂಥದ್ದು. ರಾಜ್ಯದ 25 ಸ್ಥಳಗಳಲ್ಲಿ ಲೋಕಾಯುಕ್ತ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರು, ಚಿಕ್ಕಬಳ್ಳಾಪುರ, ಮಂಡ್ಯದಲ್ಲಿ ಏಕಕಾಲಕ್ಕೆ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಮಹೇಶ್ ಎಂಡಿ ಕಾವೇರಿ ನೀರಾವರಿ ನಿಗಮ, ಕೃಷ್ಣವೇಣಿ ಭೂಗರ್ಭ ಶಾಸ್ತ್ರಜ್ಞೆ, ಓ ತಿಪ್ಪೇಸ್ವಾಮಿ ನಿರ್ದೇಶಕ ಟೌನ್ ಪ್ಲಾನಿಂಗ್, ಮೋಹನ್ ಕೆ ಅಬಕಾರಿ ಎಸ್ಪಿ ಮನೆಯಲ್ಲಿ ಶೋಧವನ್ನು ಮಾಡಿರುವಂಥದ್ದು. ಏಕಕಾಲಕ್ಕೆ 25 ಸ್ಥಳಗಳಲ್ಲಿ ಲೋಕಾಯುಕ್ತ ಪೊಲೀಸರು ರೇಡನ್ನು ಮಾಡಿ ಈಗ ತಲಾಶ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. 4 ಅಧಿಕಾರಿಗಳಿಗೆ ಸೇರಿದಂತಹ 25 ಸ್ಥಳಗಳಲ್ಲಿ ಏಕಕಾಲಕ್ಕೆ ದಾಳಿಯಾಗಿರುವಂಥದ್ದು. ಬೆಂಗಳೂರು, ಚಿಕ್ಕಬಳ್ಳಾಪುರ, ಮಂಡ್ಯದಲ್ಲಿ ದಾಳಿಯನ್ನು ಮಾಡಲಾಗಿದೆ. ಅವರ ನಿವಾಸ, ಕಚೇರಿ ಆ ಭಾಗದಲ್ಲಿ ಪರಿಶೀಲನೆಯನ್ನು ನಡೆಸ್ತಾ ಇರುವಂಥದ್ದು. ಹಲವು ಮಹತ್ವದ ಕಡತಗಳಿಗಾಗಿ ಜೊತೆಗೆ ಸಾಕಷ್ಟು ವಿಚಾರಗಳನ್ನು ಸಂಗ್ರಹಿಸುವಂತಹ ಕೆಲಸ ಕೂಡ ಅಲ್ಲಿ ಆಗ್ತಾ ಇರುವಂಥದ್ದು. ಏಕಾಏಕಿಯಾಗಿ 25 ಸ್ಥಳದಲ್ಲಿ ತಲಾಶನ ಮಾಡಲಾಗಿದೆ. ಅಕ್ರಮ ಹಣ ಸಂಪಾದನೆಯ ಆರೋಪದ ಅಡಿಯಲ್ಲಿ ಈ ದಾಳಿಯನ್ನು ಮಾಡಲಾಗಿದೆ. ಮಹೇಶ್ ಕಾವೇರಿ ನೀರಾವರಿ ನಿಗಮದ ಎಂಡಿ, ಭೂಗರ್ಭ ಶಾಸ್ತ್ರಜ್ಞೆ ಕೃಷ್ಣವೇಣಿ, ಓ ತಿಪ್ಪೇಸ್ವಾಮಿ ನಿರ್ದೇಶಕ ಟೌನ್ ಪ್ಲಾನಿಂಗ್, ಮೋಹನ್ ಕೆ ಅಬಕಾರಿ ಎಸ್ಪಿ ಇವರ ಮನೆಯಲ್ಲಿ ತಲಾಶನ ಮಾಡಲಾಗ್ತಾ ಇದೆ. ಮೋಹನ್ ಕೆ ಅವರ ನಿವಾಸವನ್ನು ಗಮನಿಸ್ತಾ ಇದ್ದೀರಿ, ಇಲ್ಲೂ ಕೂಡ ರೇಡ್ ಆಗಿರುವಂಥದ್ದು. 4 ಅಧಿಕಾರಿಗಳಿಗೆ ಸೇರಿದಂತಹ 25 ಜಾಗದಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ಪೊಲೀಸರು ದಾಳಿಯನ್ನು ಮಾಡಿದ್ದಾರೆ. ಹಲವು ಮಹತ್ವದ ಕಡತಗಳನ್ನು ತಡಕಾಡ್ತಾ ಇರುವಂತಹದ್ದು. ಬೆಳ್ಳಂ ಬೆಳಗ್ಗೆನೆ ಭ್ರಷ್ಟ ಅಧಿಕಾರಿಗಳಿಗೆ ಶಾಕ್ ಕೊಡುವಂತಹ ಕೆಲಸ ಆಗಿದೆ. ರಾಜ್ಯದ 25 ಸ್ಥಳಗಳಲ್ಲಿ ರೇಡ್ ಆಗಿದೆ. ಈ ಕಳೆದ ವಾರ ಕೂಡ ಒಂದು ರೇಡ್ ಆಗಿತ್ತು, ಅಲ್ಲೂ ಕೂಡ ಭ್ರಷ್ಟ ಅಧಿಕಾರಿಗಳ ಖಜಾನೆ ಅನಾವರಣ ಆಗಿತ್ತು. ಅದರ ಮುಂದುವರೆದ ಭಾಗ ಈಗ ಮತ್ತೊಂದು ರೇಡ್ ಆಗಿದೆ.